ನಾವಿವತ್ತು ರಾಘವೇಂದ್ರ ಟೆಂಪಲ್ಗೆ ಹೋಗೋಣ ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪಾ ಇವತ್ತಿನ ವಿಡಿಯೋ ಮಾಡ್ತಿದ್ದೀನಿ ಅನ್ಕೊಂಡಿದ್ದೀರಾ? ನಿಜವಾಗ್ಲೂ ಇದು ಸರ್ಪ್ರೈಸ್ ಅಂತಾನೆ ಹೇಳ್ಬಹುದು. ಫ್ರೆಂಡ್ಸ್, ಪೂರ್ತಿ ವಿಡಿಯೋ ನೋಡಿ. ಯಾವ ಟೆಂಪಲ್ ಎಲ್ಲಿದೆ, ಈ ಟೆಂಪಲ್ ಅಡ್ರೆಸ್ ಸಮೇತ ಹೇಳ್ತೀನಿ. ನಾವ್ ಎಲ್ಲಿಂದ ಹೇಗ್ ಹೋದ್ವಿ ಅನ್ನೋದು ಸಮೇತ ನಾನು ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ನಾವಿವತ್ತು ರಾಯರ ಟೆಂಪಲ್ಗೆ ಹೋಗ್ತಾ ಇದೀವಿ. ನಾನು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ ನಾವು ಮಾರ್ನಿಂಗ್ ಎದ್ದಿ ಗುರುವಾರನೇ ಕ್ರಿಸ್ಮಸ್ ಇತ್ತಲ್ವಾ, ಹಾಗಾಗಿ ಮೇರಿ ಕ್ರಿಸ್ಮಸ್ ನೋಡೋಣ ಅಂತೇಳಿ ನೈಟ್ ಹೋಗಿದ್ವಿ. ನಂತರ ಮಾರ್ನಿಂಗ್ ನಾವು ರಾಘವೇಂದ್ರ ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಗುರು ರಾಘವೇಂದ್ರ ಟೆಂಪಲ್ ಎಲ್ಲಿದೆ ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಟೆಂಪಲ್ ಎಲ್ಲಿದೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಈ ರಾಘವೇಂದ್ರ ಟೆಂಪಲ್ಗೆ ನೈಸ್ ರೋಡಿಂದ ನಾವು ಹೋಗ್ಬೋದಾಗಿತ್ತು. ಬಟ್ ನಮಗೆ ಅಷ್ಟು ಪ್ಲಾನ್ ಗೊತ್ತಾಗ್ಲಿಲ್ಲ. ಹಾಗಾಗಿ ನಾವು ಎಲೆಕ್ಟ್ರಾನ್ ಸಿಟಿಯಿಂದ ನೇರ ಮಾರ್ಕೆಟಿಗೆ ಹೋದ್ವಿ. ಮಾರ್ಕೆಟಲ್ಲಿ ಇಳ್ದು ಮತ್ತೆ ಅಲ್ಲಿಂದ ಮತ್ತೆ ಬೇರೆ ಬಸ್ ಹತ್ತಿದ್ವಿ. ಬಸ್ ಎಲ್ಲಿ ಹೋಯ್ತು ಅಂತಂದ್ರೆ ಸೀದಾ ನಾವು ಗೊಲ್ಲರಹಟ್ಟಿ ಎಂಬ ಇದರಲ್ಲಿ ಹಳ್ಳಿಯಲ್ಲಿ ಇಳಿದ್ವಿ. ಇದು ಬೆಂಗಳೂರಲ್ಲೇ ಇದೆ. ಎಲ್ಲಿ ಅಂತ ನೇರವಾಗಿ ಹೇಳ್ತೀನಿ, ಹಾಗೆ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತಾ ಗೊಲ್ಲರಹಟ್ಟಿಯಲ್ಲಿ ಇಳಿದು ಅಲ್ಲಿಂದ ನಾವು ನೇರ ಆಟೋ ಮಾಡ್ಕೊಂಡ್ವಿ. ಆಟೋ ಮಾಡ್ಕೊಂಡು ನೇರ ಟೆಂಪಲ್ಗೆ ಹೋದ್ವಿ. ಎಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಟೆಂಪಲ್ಗೆ ಹೋದ್ವಿ. ಈ ಟೆಂಪಲ್ ಎಲ್ಲಿದೆ ಅಂತ ಹೇಳ್ತೀರಾ? ಬನ್ನಿ ನೋಡೋಣ. ಈ ಟೆಂಪಲ್ಗೆ ನಾವು ಹೋಗೋಕ್ಕಿಂತ ಮುಂಚೆ ಆಟೋದಲ್ಲಿ ಹೋದ್ವಲ್ಲ, ತುಂಬಾ ದೂರ ಇದೆ ಅಂತ ಅನ್ಕೊಂಡಿದ್ವಿ. ಬಟ್ ದೂರ ಏನ್ ಇರ್ಲಿಲ್ಲ. ನಾವು ಸರಿಯಾಗಿ ಮಾರ್ಗ ಗೊತ್ತಿರ್ಲಿಲ್ವಲ್ಲ, ಹಾಗಾಗಿ ನಮ್ಗೆ ಸ್ವಲ್ಪ ಲೇಟ್ ಅನ್ನಿಸ್ತು. ಆದ್ರೂ ಆಟೋ ಮಾಡ್ಕೊಂಡು ಹೋದ್ವಿ. ಆಟೋದಲ್ಲಿ ನೇರ ಹೋಗಿ ಟೆಂಪಲ್ ಹತ್ರ ಇಳಿದ್ವಿ. ಶ್ರೀ ರಾಘವೇಂದ್ರ ಟೆಂಪಲ್ ಹತ್ರ ಇಳಿದ್ವಿ. ನೋಡಿ, ಇದೇ ಕಾಣಿಸ್ತಿರೋ ರಾಘವೇಂದ್ರ ಟೆಂಪಲ್. ಪುರಾತನದ್ದು ಅಂತ ಹೇಳ್ತಾರೆ. ಬಟ್ ಹೋದ್ವಿ ನಾವು. ಒಳ್ಳೆ ದರ್ಶನ ಆಯ್ತು. ದೇವರಾಣೆಗೂ ಎಷ್ಟು ಒಳ್ಳೆ ದರ್ಶನ. ನನಗಂತೂ ತುಂಬಾ ಖುಷಿನೇ ಆಗೋಯ್ತು. ನಾನು ಈ ತರ ಅನ್ಕೊಂಡೇ ಇರ್ಲಿಲ್ಲ, ಅಷ್ಟು ಖುಷಿ ಆಗೋಯ್ತು. ದೇವಸ್ಥಾನ ನಾವು ಆಚೆಯಿಂದ ನೋಡಕ್ ಹೀಗಿದೆ ಅನ್ಕೋಬೇಡಿ, ಆದ್ರೆ ಭಕ್ತಿ ಇದೆಯಲ್ಲ, ಭಕ್ತಿ ಮನಸ್ಪೂರ್ವಕವಾಗಿ ಭಕ್ತಿ ಕೊಟ್ರೆ ಭಗವಂತ ಕೊಟ್ಟೆ ಕೊಡ್ತಾರೆ ಏನೆಲ್ಲ ಅಂತ ಹೇಳ್ತಾ ಇದೀನಿ. ಇದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತಾ ನಾವ್ ಇಳ್ದು ಬಂದಿದ ತಕ್ಷಣ ಅಲ್ಲಿ ತುಳಸಿ ಮಲೆ ಎಲ್ಲ ಮಾರ್ತಿದ್ರು. ನಾವು ತುಳಸಿ ಮಲೆ ತಗೊಂಡ್ಬಿಟ್ಟು ನೇರ ಹೊರಟಿದ್ವಿ ಅಲ್ವಾ. ನೋಡಿ ಎಷ್ಟು ರಶ್, ಅದು ಬೇರೆ ಗುರುವಾರ ಅಲ್ವಾ. ಎಷ್ಟು ರಶ್ ಅಂತಂದ್ರೆ ತುಂಬಾನೇ ರಶ್ ಇತ್ತು. ಆದ್ರೂ ನಾವು ಏನೋ ಅನ್ಕೊಂಡು ಹೋದ್ವಿ, ಏನೋ ಆಗೋಯ್ತು. ಆದ್ರೂ ನನ್ಗೆ ಒಳ್ಳೆ ದರ್ಶನ ಸಿಕ್ತು ನಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕ್ಯೂನಾ ಅಬ್ಬಬ್ಬಾ, ಮಾರ್ನಿಂಗ್ ಬಂದಿರೋರು. ಇನ್ನೂ ಆಕ್ಚುಲಿ ಹೇಳ್ಬೇಕು ಅಂದ್ರೆ ರಾಯರಿಗೆ ಇನ್ನೂ ಯಾವ ಅಭಿಷೇಕನೂ ಆಗಿರ್ಲಿಲ್ಲ. ಎಲ್ಲ ರೆಡಿ ಮಾಡ್ಕೊಂತಿದ್ರು. ಆದ್ರೂ ಎಲ್ರು ಜನ ಮಾತ್ರ ಬಂದು ಹೋಗಿ ಮಾಡ್ತಿದ್ರು. ಬರೋರು ಬಂದು ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ರಾಯರ ಕೃಪೆಗೆ ಪಾತ್ರರಾಗಿ ಮತ್ತೆ ರಿಟರ್ನ್ ಹೋಗ್ತಿದ್ರು, ಮತ್ತೆ ಬರ್ತಾ ಇದ್ರು. ತುಂಬಾ ಜನನೇ ಬರ್ತಾ ಇದ್ರು. ಹಬ್ಬ ನಿಜ ನಂಗೆ ಅನ್ಕೊಂಡಿರ್ಲಿಲ್ಲ. ಬಟ್ ಅಂತಾರಲ್ವಾ, ಭಕ್ತರು ಎಲ್ಲಿ ಹೋದ್ರು ಭಕ್ತರೇ ರಾಯರು ಅಂತೂ ಎಲ್ರಿಗೂ ನಮ್ಮವರು ಅಂತೇಳಿ ಕಾಪಾಡ್ತಾರೆ ಅಂತ ಹೇಳ್ತಾರಲ್ವಾ. ಒಂದು ಹೂವಿನ ಮೂಲಕ ಅವರು ಇದೀನಿ ಅನ್ನೋದನ್ನ ತೋರಿಸ್ತಾರಲ್ವಾ. ಇದು ನಂಬಿಕೆ ನಾವ್ ಇಡ್ಬೇಕು ಅಷ್ಟೇ ಅಂತ ಹೇಳ್ತಾ, ಹೊನ್ನವ ಮಂತ್ರಾಲಯ, ಇಲ್ಲಿ ಹೊನ್ನಗನ ಹಟ್ಟಿಯಲ್ಲಿರೋದು ಮಂತ್ರಾಲಯ. ಹಾಗಾಗಿ ಹೊನ್ನವ ಮಂತ್ರಾಲಯ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಊರಿನ ಹೆಸರು ಇಟ್ಟಿದಾರಲ್ವಾ. ಹಾಗಾಗಿ ಎಷ್ಟು ರಶ್ ಇತ್ತು ಅಂತಂದ್ರೆ ನಿಜ ನಾವ್ ಅನ್ಕೊಂಡಿರ್ಲಿಲ್ಲ ಅಷ್ಟು ರಶ್ ಇರುತ್ತೆ ಅಂತ. ನಾನಲ್ಲಿ ಹೋಗಿದ್ದು ತುಂಬಾ ಖುಷಿನೇ ಆಗೋಯ್ತು. ನನ್ನ ಜೀವನ ಪಾವನನೇ ಆಗೋಯ್ತು ಅಂತ ಹೇಳ್ಬೋದು. ಎಷ್ಟು ಜನ ಅಂತಂದ್ರೆ ಬೆಳಿಗ್ಗೆ ನಮ್ಗಂತೂ ಅಲ್ಲಿ ಪ್ರದಕ್ಷಿಣೆ ಹಾಕೋಕಿನ್ನ ಜನರಿಗೆ ನೋಡೋಷ್ಟು ಇದಾಗಿತ್ತು. ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ನೇರ ಇಲ್ಲಿಂದ 3 ಪ್ರದಕ್ಷಿಣೆ, ದೇವರ ಗರ್ಭಗುಡಿ ಸುತ್ತ 3 ಪ್ರದಕ್ಷಿಣೆ ಹಾಕಿದ್ವಿ. 3 ಪ್ರದಕ್ಷಿಣೆ ಹಾಕಿದ ನಂತರ ಎಲ್ರು ಅಲ್ಲಿ ದೀಪದ ಆರತಿನೇ ಮಾಡ್ತಿದ್ರು. ನಾವು ಸ್ವಲ್ಪ ತುಳಸಿ ಮಾತ್ರ ತಗೊಂಡೋಗಿದ್ವಿ. ಆ ತುಳಸಿ ತಗೊಂಡೋಗಿ ದೇವರಿಗೆ ಕೊಟ್ಬಿಟ್ಟು ಮತ್ತೆ ನಾವು ಅಲ್ಲಿ ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು 3 ಸುತ್ತು ಪ್ರದಕ್ಷಿಣೆ ಹಾಕಿದ್ವಿ. ತದನಂತರ ನಾನು ಇಲ್ಲಿ ಕಾದೆ. ಒಳಗಡೆ ದೀಪ ಇರೋರಿಗೆ ಮಾತ್ರ ಒಳಗಡೆ ಅಲೋ ಇರೋದು ಅಂತ ಹೇಳಿದ್ರು ಅಲ್ಲಿರೋರು. ನನಗೆ ತುಂಬಾ ಬೇಜಾರಾಗೋಯ್ತು. ತುಪ್ಪದ ದೀಪ ಅಲ್ಲಿ ಆಕ್ಚುಲಿ ದೀಪ ಎಲ್ಲ ಕೊಡ್ತಾರೆ ಅನ್ನೋದು ಸಮೇತ ನಮಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ನಮಗೆ ಕಸಿ ಬಿಸಿ ಆಯ್ತು. ಆದ್ರೂ ಅಲ್ಲಿ ನಿಂತ್ಕೊಂಡು ಮತ್ತೆ ಸ್ವಲ್ಪ ಹೊತ್ತಿದ್ಬಿಟ್ಟು ಏನೇ ಆಗ್ಲಿ ನೋಡೇ ಬಿಡೋಣ, ವಾಪಸ್ ಕಳಿಸ್ತಾರ ಏನು ಅಂತೇಳಿ ನಾನು ಮುಂದೆ ನುಗ್ಗಿ ಹೋದೆ. ಬಟ್ ಪಾಪ ಯಾರು ಏನು ಅನ್ಲೇ ಇಲ್ಲ. ತುಂಬಾ ಚೆನ್ನಾಗಿ ಪ್ರದಕ್ಷಿಣೆ ಆಯ್ತು. ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ನನ್ಗಂತೂ ತುಂಬಾ ಖುಷಿನೇ ಆಗೋಯ್ತು. ನೋಡಿ, ಇಲ್ಲಿ ದೇವರ ಇದಕ್ಕೆ ಮಾಲಾರ್ಪಣೆ ಮಾಡ್ತಿದ್ರು ಫೋಟೋಗೆ. ನಾನು ಅವ್ರ ಜೊತೆ ಸುಮ್ಮನೆ ಹೋದೆ. ನಾನು ಆಕ್ಚುಲಿ ದೀಪ ತಗೊಂಡೋಗಿರ್ಲಿಲ್ಲ. ಆದ್ರೂ 3 ಪ್ರದಕ್ಷಿಣೆ ಹಾಕ್ದೆ. 3 ಪ್ರದಕ್ಷಿಣೆ ನಂತರ ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಯಾರೋ ಹಿಂಗ್ ಹೋಗ್ತಾ ಇದ್ರು ಹೂವ ತಗೊಂಡ್ಬಿಟ್ಟು. ಜಸ್ಟ್ ಹಿಂಗ್ ನೋಡ್ದೆ ನಾನು, ನನ್ನ ಕೈಯಲ್ಲಿ ಹೂವ ಸಮೇತ ಕೊಟ್ಬಿಟ್ರು. ಎಷ್ಟು ಖುಷಿ ಆಗೋಯ್ತು ಅಂತಂದ್ರೆ ನನ್ಗೆ ನಿಜ
ಆ ಖುಷಿನ ತಡ್ಕೊಳಕ್ಕಾಗಲಿಲ್ಲ, ಅಷ್ಟು ಖುಷಿ ಆಗೋಯ್ತು. ರಾಯರ್ ನನಗೆ ಪ್ರಸಾದ ಕೊಟ್ಟರು ಅಂದ್ಕೊಂಡೆ, ತುಂಬಾನೇ ಖುಷಿ ಆಗೋಯ್ತು. ಇಲ್ಲಿ ಪಾಂಪ್ಲೆಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ, ದೇವ್ರದ್ದು ಇದು ಕಾರ್ಡ್ ಮಾಡಿಸಿದ್ದಾರೆ. ಹಾಗೆ ಅದರ ಪಕ್ಕದಲ್ಲಿ ಏನಿತ್ತು ಅಂತಂದ್ರೆ ಕಡಲೆ ಕಾಳು ಇತ್ತು. ಕಡಲೆಕಾಳು ಏನಕ್ಕೆ ಅಂತಂದ್ರೆ ಆ ಕಡಲೆಕಾಳು ಎತ್ಕೊಂಡ್ಬಿಟ್ಟು ನಾವು ಪ್ರದಕ್ಷಿಣೆ ಹಾಕ್ತಿವಲ್ಲ, ಒಬ್ಬೊಬ್ರು 101 ಪ್ರದಕ್ಷಿಣೆ, 108 ಪ್ರದಕ್ಷಿಣೆ ಹೀಗೆ ಪ್ರದಕ್ಷಿಣೆ ಹಾಕ್ತಾರಲ್ವಾ, ಆ ಕಡಲೆಕಾಳು ನಾವು ಎಷ್ಟು ಪ್ರದಕ್ಷಿಣೆ ಹಾಕ್ತಿವೋ ಅಷ್ಟು ಕಡಲೆಕಾಳು ತಗೊಂಡ್ಬಿಟ್ಟು ಪ್ರದಕ್ಷಿಣೆ ನಂತರ ಗರ್ಭಗುಡಿ ಸುತ್ತ ಒಂದು ಪ್ರದಕ್ಷಿಣೆ ಆಯ್ತು ಅಂತಂದ್ರೆ ಅಲ್ಲಿ ಒಂದು ಕಡಲೆಕಾಳು ಬಾಕ್ಸ್ ಅಲ್ಲಿ ಬಿಡಬೇಕು. ಆ ತರ ಇಟ್ಟಿದ್ರು. ತುಂಬಾನೇ ಸಿಸ್ಟಮೆಟಿಕ್ ಆಗಿತ್ತು. ತುಂಬಾ ಖುಷಿ ಆಗೋಯ್ತು. ಇಲ್ಲಿ ನೋಡಿ ನನ್ನ ಕೈಯಲ್ಲಿರೋದು ನೋಡಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಪ್ರಸಾದ. ನನಗೆ ಎಷ್ಟು ಖುಷಿ ಆಗೋಯ್ತು ಅಂತಂದ್ರೆ ಹೇಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗೋಯ್ತು. ನಾನಂತೂ ತುಂಬಾ ಖುಷಿಯಲ್ಲಿದ್ದೆ. ನನ್ನನ್ನು ನೋಡಿ ಪಕ್ಕದಲ್ಲಿರೋರೆಲ್ಲರೂ ನಮಗೂ ದೇವ್ರು ಪ್ರಸಾದ ಕೊಡ್ತಾರೆ ಅಂತೆಲ್ಲ ಹೇಳ್ತಿದ್ರು. ಬಟ್ ನನ್ಗೆ ಆ ಕಡೆ ಈ ಕಡೆ ನನ್ ವಾಲಿಲ್ಲ. ತುಂಬಾನೇ ಖುಷಿ ಆಗೋಯ್ತು. ಅಲ್ಲಿಂದ ನಾನು ನೇರ ಮೇಲಕ್ ಹೋದೆ. ಕಾಯಿ ಎಲ್ಲ ಕಟ್ತಾರಲ್ವಾ, ಕಾಯಿ ಏನಕ್ಕೆ ಕಟ್ತಾರೆ ಅಂತಂದ್ರೆ ನಾವು ಕೇಳ್ಬೇಕಂತೆ, ಕಾಯಿ ಕಟ್ತೀವಿ ಅಂತಂದ್ರೆ ಎಷ್ಟು ವಾರ ಕಟ್ಟಬೇಕು, ಯಾವ ತರ ಕಟ್ಟಬೇಕು, ತದನಂತರ ಯಾವಾಗ ಬಂದು ಈ ಕಾಯಿನ ತೆಗ್ದಿ ಪೂಜೆ ಮಾಡಿ ಹೋಗಿ ಸ್ವೀಟ್ ಮಾಡ್ಬೇಕು ಅನ್ನೋದೆಲ್ಲ ಹೇಳ್ತಾರಂತೆ. ಅಲ್ಲಿ ಕೆಳಗಡೆ ನಾನು ತೋರಿಸ್ನಲ್ಲ, ಬೆರಳು ತೋರಿಸ್ನಲ್ಲ, ಅಲ್ಲಿಂದ ಮತ್ತೆ ನಾನು ರಿಟರ್ನ್ ಕೆಳಗಡೆ ಬಂದೆ ನೋಡಿ. ಮೇಲ್ಗಡೆಯಿಂದ ಸ್ವಲ್ಪ ವಿಡಿಯೋ ಮಾಡಿದೆ. ಎಷ್ಟು ಜನ ಅಂತಂದ್ರೆ ಜನ ಸಾಗರ, ನಿಜವಾಗ್ಲೂ ನನ್ನ ಜೀವನ ಪಾವನ ಆಯ್ತು ಅನ್ಕೊಂತೀನಿ. ಅಲ್ಲಿಂದ ನೇರ ನಾನು ಆಚೆ ಹೋಗ್ಬೇಕಾಗಿ ಬಂತು. ಯಾಕಂದ್ರೆ ಎಲ್ಲ ಪ್ರದಕ್ಷಿಣೆ ಎಲ್ಲ ಮುಗಿತು, ಖುಷಿನೂ ಆಯ್ತು. ಆಚೆ ಹೋಗ್ಬೇಕಾದ್ರೆ ಇಲ್ಲಿ ಅರ್ಶಿನ ಕುಂಕುಮ ಇಟ್ಟಿದ್ದಾರೆ. ಏನಕ್ಕೆ? ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಅರ್ಶಿನ ಕುಂಕುಮ ಆಗಲ್ಲ, ಬಟ್ ಅವರ ಮಕ್ಳು ಬರ್ತಾರಲ್ವಾ ಅವರಿಗೆ ಅಂತಾನೆ ಮನೆಯಲ್ಲಿ ಅರ್ಶಿನ ಕುಂಕುಮ ಇಟ್ಟಿದ್ದಾರೆ. ಎಲ್ಲರೂ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ್ತಾ ಇದ್ರು. ನಾನು ಅಲ್ಲಿಂದ ಸ್ವಲ್ಪ ಎತ್ಕೊಂಡ್ ಬರ್ಬೇಕಾದ್ರೆ ಯಾವ ತರ ತಗೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಅಲ್ಲಿ ಒಂದು ಪಾಂಪ್ಲೆಟ್ಸ್ ಇತ್ತಲ್ವಾ, ಅದರಲ್ಲೇ ಸ್ವಲ್ಪ ಅಲ್ಲಿ ಅರ್ಚಕರಿದ್ರು, ಅವರೇ ಕೊಟ್ರು. ನನ್ಗಂತೂ ತುಂಬಾನೇ ಖುಷಿ ಆಗೋಯ್ತು. ಇಲ್ಲಿ ಒಂದ್ಸಲ ಎಲ್ಲರೂ ವಿಸಿಟ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲಿದೆ ಅನ್ನೋದನ್ನ ನಾನು ಡೀಟೇಲ್ಸ್ ಆಗಿ ಹೇಳಿದೀನಿ ಅಂತ ಅನ್ಕೊಂತೀನಿ. ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅಡ್ರೆಸ್ ಹೇಳ್ತೀನಿ ಅಂತ ಹೇಳ್ತಾ ನನ್ಗಂತೂ ತುಂಬಾ ಖುಷಿನೇ ಆಗೋಯ್ತು ಅಂತ ಅನ್ಕೊಂತೀನಿ. ನನಗೆ ಖುಷಿ ಆಗೋಕ್ಕಿಂತ ಮುಂಚೆ ನಿಮ್ಗೂ ನಾನು ರಾಯರ ದರ್ಶನ ಮಾಡಿಸಿದೀನಿ ಅಂತ ತಿಳ್ಕೊಂತೀನಿ ಅಂತ ಹೇಳ್ತಾ ಇಲ್ಲಿ ನೇರ ನಿಂತ್ಕೊಂಡಿದ್ದೀನಲ್ವಾ, ರೈಟ್ ಸೈಡ್ ಬಂದು ದೇವರ ಪ್ರಸಾದ ಕೊಡ್ತಾ ಇದ್ರು. ದೇವರ ಪ್ರಸಾದ ತುಂಬಾನೇ ಚೆನ್ನಾಗಿತ್ತು. ನಾನು ಆಕ್ಚುಲಿ ಒಂದತ್ತಿದ್ದೆ, ಹಾಗಾಗಿ ನಾನು ದೇವರ ಪ್ರಸಾದ ಏನು ಸ್ವೀಕರಿಸಲಿಲ್ಲ. ಒಳಗಡೆ ಹೋಗಿ ಕೈ ಮೇಲೆ ಸ್ವಲ್ಪ ದೇವರ ಪ್ರಸಾದ ಕೊಡಿ ಸ್ವಾಮೀಜಿ ಅಂತ ಹೇಳಿ ಇಸ್ಕೊಂಡ್ಬಿಟ್ಟು ಸ್ವಲ್ಪ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನಾನು ಮತ್ತೆ ಈ ಕಡೆ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ನಾವು ನೇರ ವಾಪಸ್ ಬರ್ತಿದ್ವಿ. ವಾಪಸ್ ಬರ್ಬೇಕಾದ್ರೆ ಅಲ್ಲೇ ಮುಂದೆ ಮರ್ಗೆನ್ಸು ಚಿಪ್ಸ್ ಮಾಡ್ತಿದ್ರು. ನಾನು ಸ್ವಲ್ಪ ತಗೊಂಡೆ, ಯಾಕಂದ್ರೆ ಇದು ತುಂಬಾ ಹೆಲ್ತಿ, ಒಳ್ಳೇದು ಅಂತ ಹೇಳ್ತಾರೆ ಮರ್ಗೆನ್ಸ್ ತಿನ್ಬೇಕು ಅಂತ. ಯಾಕಂದ್ರೆ ಇದರದ ಒಂದು ಸ್ಟೋರಿನೇ ಇದೆ. ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋದಾಗ ಮರ್ಗೆನ್ಸು ಅದೆಲ್ಲ ತಿಂದಿ ವಾಸವಾಗಿದ್ರು ಅಂತ. ತುಂಬಾ ಒಳ್ಳೆ ಹೆಲ್ತ್ ಫುಡ್ ಅಂತಾನು ಹೇಳ್ಬೋದು ಇದನ್ನ, ಫುಡ್ ಅಲ್ಲ. ಓಕೆ, ಅಲ್ಲಿಂದ ಬಂದು ನಾನು ನೇರ ಇಲ್ಲಿ ಬಂದೆ. ತುಂಬಾನೇ ಫೋಟೋಸ್ ಇಟ್ಟಿದ್ರು. ಆಚೆ ಬಂದ್ಮೇಲೆ ಅಲ್ಲಿ ಫೋಟೋಸ್ ಎಲ್ಲ ನೋಡಿದ್ವಿ. ತುಂಬಾನೇ ಇಷ್ಟ ಆಗೋಯ್ತು. ಫೋಟೋಸ್ ಎಲ್ಲ ನೋಡ್ಬಿಟ್ಟು ಇದು ಬಾಗ್ಲಿಗೆ ತೋರಣ ಕಟ್ಬೇಕಂತೆ, ಅದನ್ನು ನೋಡಿದ್ವಿ. ತರಬೇಕಾಗಿತ್ತು, ಬೈ ಮಿಸ್ ತರಲಿಲ್ಲ, ಮರ್ತೋಗ್ಬಿಟ್ವಿ. ಹಾಗೆ ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಕೊಟ್ಟಿದ್ದೀನಿ ಅನ್ಕೊಂತೀನಿ. ಗೊತ್ತಿಲ್ಲ ಅಂದ್ರೆ ಚಾಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.